ತುಮಕೂರು ಹತ್ರ ಇರೋ ಈ ಕ್ಷೇತ್ರದಲ್ಲಿ ಶಿವಲಿಂಗದ ಮೇಲೆ ಅಂದರೆ ಗಂಗಾಧರೇಶ್ವರ ಸ್ವಾಮಿಯ ಮೇಲೆ ತುಪ್ಪವನ್ನ ಲೇಪನ ಮಾಡಿದರೆ ಬೆಣ್ಣೆಯಾಗಿ ಪರಿವರ್ತನೆ ಆಗತ್ತೆ. ಹೌದು, ಬೆಣ್ಣೆ ತುಪ್ಪ ಆಗೋದನ್ನ ಕೇಳಿರ್ತೀರಾ, ಆದ್ರೆ ತುಪ್ಪ ಬೆಣ್ಣೆ ಆಗೋದು ಎಂತಹ ಮಹಿಮೆ ಅಲ್ವಾ. ತುಮಕೂರಿನಿಂದ 25 ಕಿಲೋಮೀಟರ್ ಆಗತ್ತೆ, ಬೆಂಗಳೂರಿನಿಂದ 54 ಕಿಲೋಮೀಟರ್ ಆಗತ್ತೆ. ಈ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಇಲ್ಲಿ ಗಂಗಾಧರೇಶ್ವರ ಸ್ವಾಮಿ ಹಾಗೂ ಹೊನ್ನಾದೇವಿಯ ಗುಡಿ ಇದೆ. ಜೊತೆಗೆ ಇಲ್ಲಿ ವೀರಭದ್ರ ಸ್ವಾಮಿ ಗುಡಿ ಕೂಡ ಇದೆ. ಪಾತಾಳ ಗಂಗೆ ಇದೆ. ಹೊನ್ನಾದೇವಿಯು ರಕ್ತ ಬೀಜಾಸುರನ ಸಂಹಾರ ಮಾಡಿದ ಸಮಯದಲ್ಲಿ ದೇವಿಗೆ ದಣಿವಾರಿಸಿಕೊಳ್ಳಲು ಕೋಪದಿಂದ ಬಂಡೆಯನ್ನು ಸೀಳಿದಾಗ ಹುಟ್ಟಿದಂತಹ ಗಂಗೆಯೇ ಪಾತಾಳ ಗಂಗೆ ಅಂತ ಹೇಳ್ತಾರೆ. ವಿಶೇಷತೆ ಏನಂದ್ರೆ ಬೇಸಿಗೆ ಕಾಲದಲ್ಲಿ ನೀರು ಮೇಲುಕ್ಕುತ್ತೆ, ಮಳೆಗಾಲದಲ್ಲಿ ಕಡಿಮೆ ಆಗತ್ತೆ ಅಂತ ನಂಬಿಕೆಯಲ್ಲಿ. ಜೊತೆಗೆ ಹರಕೆ ಗಣಪತಿ ಇದೆ, ಬೆಟ್ಟದ ಮೇಲೆ ಒಳಕಲ್ತಿರ್ತಾ ಇದೆ. ಈ ಪುಣ್ಯಕ್ಷೇತ್ರದ ಹೆಸರು ಶಿವಗಂಗೆ. ದಾವಸ್ಪೇಟೆ ಹತ್ರ ಬರತ್ತೆ, ಬೆಂಗಳೂರು ರೂರಲ್ಗೆ ಸೇರತ್ತೆ. ಒಮ್ಮೆ ಭೇಟಿ ನೀಡಿ.